ನೀವು ಹೇಳಿದ್ರೆ ಬನ್ನಿ 2 ನಿಮಿಷ ನಂಗೆ ಸರ್ ಸರಿ ಊಟ ಬಂದ್ಬಿಡ್ತೀವಿ ಮಾತಾಡ್ತೀನಿ ಬನ್ನ ಧರ್ಮಸ್ಥಳದವ್ರೆ ಇವರು ನಮ್ಮ ಗುರುಗಳು ಚೆನ್ನಾಗಿದ್ದಾರಾ? ಒಂದ್ಸರಿ ಧರ್ಮಸ್ಥಳದಿಂದ ಬಂದಿದ್ದಾರೆ ನಮ್ಮ ಗುರುಗಳು ಶಿಷ್ಯರು, ನಮ್ಮ ವೀರೇಂದ್ರ ಸ್ವಾಮಿಗಳು ಶಿಷ್ಯರು ಬಂದಿದ್ದಾರೆ. ಒಂದ್ಸರಿ ಜೋರಾಗಿ ಅವ್ರಿಗೆ ಕ್ಲಾಸ್ ಹಾಕೋಣ, ಅಲ್ಲಿಂದ ಬರ್ತಾ ಇರ್ತಾರೆ. ಬನ್ನಿ 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 ಬೇಗ ಬನ್ನಿ, ಬೇಗ ಬರ್ಬೇಕು. ಒಬ್ರು ಮೇನ್ ಒಬ್ರು ಬನ್ನಿ. ಸ್ವಲ್ಪ ಸರಿ ನೀವು ಮೇನಾ? ಯಾರು ಮೇನಾ? ಒಂದ್ಸರಿ ಅಣ್ಣರಿಗೆ ಸರ್ ಕ್ಲಾಸ್ ಯಾಕತ್ತ ನಾವೆಲ್ಲ ಮೆಲ್ಲು ಕಳ್ಕೋಬಹುದು ಅಂತ ನೋಡಿ. ಯಾರೇ ಬಂದು ಬಿಡಬಾರ್ದು, ಯಾರೇ ಬಂದು ಬಿಡಬಾರ್ದು ನೋಡಿ. ಈ ಧರ್ಮಸ್ಥಳ ಒಂದೇ ಅಲ್ಲ, ಯಾವುದೇ ಕ್ಷೇತ್ರಕ್ಕೆ ಯಾರು ಬಂದು ಒಳಗೆ ಬಿಡಬಾರ್ದು. ಮನೆ ನಮ್ಮೂರವರು ಅಂತ ಹೇಳಿ ಮಿಸ್ ಆಗಿ ಬಂದು ಪಕ್ಕೂರವ್ರು ಬಂದು ಅಣ್ಣಮ್ಮ ದಸರಾ ಹೂವಿನಾರ ಕಳಿಸ್ಯಾರೆ. ಇನ್ನೊಬ್ಬರ ನಂಜನಗೂಡಲ್ಲಿ ಮೈಸೂರು ಹೂವಿನಾರ ಹಾಕಿರಂತೆ. ಸ್ವಾಮಿ ನಾನು ಹೂವಿನಾರ ಹಾಕ್ಸೋಣಲ್ಲ, ದಯವಿಟ್ಟು ಯಾರು ಇನ್ಫ್ಲೂಯೆನ್ಸ್ ಬೇಡ ಅಣ್ಣ. ನಿಮ್ಮ ದೇವಸ್ಥಾನಕ್ಕೆ ಯಾರು ಬಂದ್ರೆ ನಮ್ಮ ಪರ್ಮಿಷನ್ ಒಪ್ಪಿ ತಪ್ಪಿ ನಾವು ಬಂದ್ರೆ ಫೋನ್ ಮಾಡ್ತೀವಣ್ಣ. ದಯವಿಟ್ಟು ಯಾರಿಗೆ ಮೊನ್ನೆ ಯಾರೋ ಒಬ್ಬ ಸಿನಿಮಾ ಹೀರೋ ಅಂತ ಪರಿಚಯ ಮಾಡ್ಬಿಟ್ಟು ಅವ್ನು ಹೋಗಿ ಅಲ್ಲಿ ಒಳಗಡೆ ಅಜಿತ್ ತಮ್ಮಬಿಟ್ಟಾನೆ. ಅಲ್ಲಿ ಕೊಲ್ಲೂರು ಮಹಾರಾಷ್ಟ್ರ ಹೋಗ್ಬಿಟ್ಟು ಯಾರೋವಾಗ ಇದನ್ನ VIP 8 ತನಕ ಕಾರೇ ಕರ್ಕೊಂಡು ಹೋಗಿರಂತೆ. ಇದೆಲ್ಲ ಮಾಡ್ಬಾರ್ದಣ್ಣ, ತಪ್ಪಾಗ್ತದೆ. ಇವೆಲ್ಲ ದೇವ್ರ ಮುಂದೆ ಯಾರಿಲ್ಲ, ದಯವಿಟ್ಟು ಯಾರೋ ಬಂದ ಹತ್ರ ವ್ಯವಸ್ಥೆ ದಯವಿಟ್ಟು ಮಾಡ್ಬೇಡಿ. ಕರೆಕ್ಟ್ ಅಂದ್ರಪ್ಪ? ನಾನೇ ಕೇಳ್ಕೊತೀನಿ ನೋಡಿ. ನಾನ್ ಮದುವೆ ಆಗೋದು KB ಕ್ರಾಸ್ ಹತ್ತಲ್ ಬೆಟ್ಟ, ಯಾರಿಗಾರ ಗೊತ್ತಾ? ನಸದ ಬೆಟ್ಟ ಯಾರ ಕೇಳಿದಾರೆ? KB ಕ್ರಾಸ್ ಅಲ್ಲಿ ನಾನು ಪೂಜಾರ ಮಗಳನ್ನೇ ಮದುವೆ ಆರೋದು, ಅಲ್ಲೇ ಟೋಲ ಫ್ರೀ ಹೋಗಲ್ಲ ನಾನು. ಮುಂದೆ ಕಳ್ಸಿ ಹಿಂದೆ ಗೋಳಿ ಮಕ್ಕಳು ಅಂತಾರೆ, ಗೊತ್ತಾಯ್ತಾ? ಇನ್ಫ್ಲೂಯೆನ್ಸ್ ಬೇಡ. ಕರೆಕ್ಟ್ ನಗ ಇನ್ನ ಇವತ್ತಿನ ಊಟದ ವ್ಯವಸ್ಥೆ ಮಾಡಿರಂತ ಬಂದಿದೆ. 2 ನಿಮಿಷ ಪರವಾಗಿಲ್ಲ, ನೀವು ನೋಡಿ ಗಂಡ ಹೆಂಡತಿ ಬಂದಾರ ಜೋಡಿ ಮೇಲೆ ಒಂದು ನೀರು ಹಾಕ್ತಾರಿಗೆ ಮರೆಯಲ್ಲ. ಇನ್ನು ಕೆಲವೇ ಕ್ಷಣದಲ್ಲಿ ಆರ್ಕೆಸ್ಟ್ರಾ ಇದೆ, ಡ್ಯಾನ್ಸ್. ಹೌದು, ಜನ ಸೇರ್ತಾರೆ ಲೈವ್ಗೆ. ನೋಡಿ ಇವ್ರು ಕ್ಯಾಪ್ಟನ್, ಇವರು ವೈಸ್ ಕ್ಯಾಪ್ಟನ್. ಊಟ ಹಾಕ್ಬಿಡ್ರಿ ಅನ್ನ ಒಂದು ಒಳ್ಳೆ ನಿಮಗೆ ಕೊಟ್ಬಿಡ್ತಾನೆ ಸರಿಗೆ ಎಲ್ಲ ಸೀರೆ ಅಲ್ಲ ಯಾರು ಇಬ್ರು ಯಾರು ಮನೆ ಇಬ್ರು ಯಾರು ಇಬ್ಬರಿಗೆ ಕೊಡೋದು ನಂಬರ್ 1. ಇನ್ನೊಂದು ಅಜ್ಜಿ ಕೊಡ್ತೀನಿ ಯಾರಿಗೆ ಕೊಡ್ಲಿ ಮಮ್ಮಿ ಸಾಕು, ಜಾಸ್ತಿ ಬೇಡ. ಅಜ್ಜ ಸರಿ ಕಾಸು ಮುಗಿಸ್ತಾಡಿ. ಓ ಏನು ರಾಜಕೀಯ ಮಾಡ್ಬಾರ್ದು, ನೀರಿಂದ ಒಳಗೆ ಸುಮಕ್ಕ ಮತ್ತೆ ಕೇಶಮೂರ್ತಿ ಒಂದ್ಸರಿ ಜೋರ ಒಂದ್ಸರಿ ಆಚಾರ ಕೊಡಕ ಮಗ. ಸುಮಕ್ಕ ಇದು ಅನ್ನ ಮನೆ ಗಿಫ್ಟ್ ಕೊಡವ, ಜಾಸ್ತಿ ನಿಕ್ಕಾಬಿಡ ನಡೆಯವ ಮನೆಗೆ ಹೋಗವ. ಅಲ್ಲ ಹಾಕ್ತಿಕಂದ ಅಲ್ಲೆಲ್ಲ ಹಾಕ್ತಿಕಂದ ಇದು ಬಂದ ಸಿಕ್ಕಂದ. ಇನ್ನ ನೋಡಿ ಇಲ್ಲಿ ಕೆಲವೊಂದು ಚಿಕ್ಕ ಫೋಟೋ ಮಾಡ್ಕೊಂಬಂದು ಮಕ್ಕಳಿಗೆ ಕೊಡ್ಬೇಕಂತ ಮಾಡ್ಕೊಟ್ಟಂತ ಪುಣ್ಣಪ್ಪ ಶಿವಣ್ಣ ಅಂತ, ಯಾವ ಊರಿನಿಂದ? ಜಾಜೂರು ಶಿವಣ್ಣ ಅಂತ. ಒಂದ್ಸರಿ ಈ ಪ್ರಸಾದ ಕೊಡ್ತೀನಂತ ಮೈಕಲ್ ಅಲ್ಲಿ ದೊಡ್ಡವರಿಗೆ ಎಲ್ರಿಗೂ ಕೇಳಿಸ್ಬೇಕು. ಮೈಕಲ್ ದೊಡ್ಡವ್ರೊಂದು ಅಲ್ಲಿ ಸೀಟ್ ಮುಕ್ಕು ಅಲ್ಲಿ ಮೊಬೈಲ್ ಇಟ್ಕೊಂಡು ಕಣ್ಣ ಮೇಲೆ ಸುದ್ದಿ ಮಾಡ್ಕೊಂಡು ಚೆನ್ನಾಗಿ ಮಾತಾಡ್ತೀನ. ನನ್ನ ಯಾರು ಬಂದಿರು ಚೆನ್ನಾಗಿ ಮಾತಾಡ್ತೀರಿ, ನೀವು ಬಂದ್ಬಿಟ್ರು ಹಂಗೊಂಥರ ಆಗ್ಬಿಡ್ತು. ಆಮೇಲೆ ನೋಡಪ್ಪ ಅಂತ ಹೇಳ್ತೀನಿ, ಯಾರು ಬಂದು ನಿಮ್ಮ ಮನೆ ಬಾಗಿಲಿಗಾಗಲಿ, ನಿಮ್ ಫೇಸ್ಬುಕ್ ಅಲ್ಲಾಗಲಿ, ನಿಮ್ ವಾಟ್ಸಪ್ ಅಲ್ಲಾಗಲಿ, ಅದು ಗೂಗಲ್ ಇದರಲ್ಲಿ ಚೀಟಿ ಕೊಟ್ಟಾಗಲಿ, ದುರ್ಗಾಹಲರ್ ನಾವು ಅಂತ ಹೇಳಿ ನಿಮ್ಗೆ ಏನೋ ಸಹಕಾರ ಮಾಡಿ ಅಂತ ಕೇಳಿದ್ರೆ ₹1 ಸಹಕಾರ ಮಾಡ್ಕೊಡುದು. ಆತರ ವ್ಯವಸ್ಥೆ ಇರಲ್ಲ. ದೇವಸ್ಥಾನ ಚೆನ್ನಾಗಿದೆಯಾ? ಯಾವತ್ತು ನೀವು ಭಕ್ತರು ಬಂದು ಏನ್ ನಮ್ಗೆ ಅನ್ನ ಹಾಕಿದಿರಿ, ಭಕ್ತರು ಬಂದು ಏನ್ ಕೊಟ್ಟಿದ್ದೀರಿ, ಆ ದುಡ್ಡನ್ನ ಹೆಂಚಿ ನಾವು ಸ್ವಲ್ಪ ತಿಂದು ಸ್ವಲ್ಪ ಹಂಚಿ ಇನ್ ಸ್ವಲ್ಪ ದೇವಸ್ಥಾನಕ್ಕೆ ಹಾಕಿ ಚೆನ್ನಾಗಿ ಮಾಡಿದೀವಿ. ನಾನು ಯಾಕೆ ಅಂದ್ರೆ ಇಲ್ಲಿ ಗಾಳಿ ಇರಲ್ಲ, ಸಾರಿ ಫ್ಯಾನ್ ಇರಲ್ಲ, ಹಂಗಾಗಿ ಆತರ ಬರ್ಲಿ ಅಂತ ಐಡಿಯಾ ಮಾಡಿರೋದಷ್ಟೇ. ಅಷ್ಟೇ. ಇಂಜಿನಿಯರ್ ನಾನೇ ಬೈಕೆ ಬಿಡಿ ಚೆನ್ನಾಗಿಲ್ಲ ಅಂತ. ಚೆನ್ನಾಗಿಲ್ಲ ಮನೆವ ಬೈಕ ನಂಗೈತಾ? ಚೆನ್ನಾಗಿತ್ತ? ನಮ್ಮ ಮನೆ ಸೀಟು ಅಲ್ಲಿ ಅನ್ನ ಬೆಂದಿದ್ದೆ, ಸಕ್ಕ ಸೆಕೆ. ಕೇಳಿ ನನ್ನ ತಮ್ಮಂದ್ರನ್ನ, ಅಲ್ಲಿ ಈಟು ನೋಡಿ, ಇಲ್ಲಿ ತಣ್ಣಗೈತೆ ನಮ್ಮವ್ವ, ಇಲ್ಲೂ ತಣ್ಣಗೈತೆ, ಕುತ್ಕೊಳ್ಳಿ ಸ್ವಲ್ಪ ಸಕ ನೋಡಿ. ಶ್ರೀ ಕ್ಷೇತ್ರ ದುರ್ಗಾಸ್ಥಳ ಅಂತ ಹೇಳಿ ಯಾರೋ ಬಂದು ನಿಮ್ಗೆ ಚಂದೋತ್ಸವ ಮಾಡಿದ್ರೆ ದೇವಸ್ಥಾನ ದುಡ್ಡು ಕೊಡಿ ಅಂದ್ರೆ ₹1 ದುಡ್ಡು ಕೊಡೋದು. ನಾವು ಚಂದೋತ್ಸವ ಮಾಡಿರಲ್ಲ, ಅವತ್ತೇ ಮಾಡಿಲ್ಲ, ಇವತ್ತು ಮಾಡಲ್ಲ. ಈ ಮಾಹಿತಿ ನಮ್ದಲ್ಲ, ಪುಣ್ಣಪ್ಪನ ಬಿಟ್ಟೆ, ದಯವಿಟ್ಟು ಗಲೀಜ್ ಮಾಡೋಗ್ಬೇಡಿ. ನೋಡಿ ಸುತ್ತಲೇ ಆ ಕಡೆ ಬಾಲ್ಯಾಲೆ ಮುರಿದು ಅದು ಇದು ಮುರಿದು ಅವ್ರು ಬೇಕಿಂಡ್ರು.
ಅಲ್ವಾ? ಈ ಕಡೆ ಎಲ್ಲ ಪೈಪ್ ಕಿತ್ತು ಅವ್ರು ನಮ್ಮ ಚೆನ್ನಾಗಿದೆ, ನಾವು ಜಗಳಾಡಿಲ್ಲ. ಅವರು ನಮ್ಮನೆ ಪಕ್ಕನೆ ಅಲ್ಲಿ ಪೈಪ್ ಕಿತ್ತು ಔಟಿ ಮಾಡಿ ಅವ್ರು ಬೇರೆ ಹಾಕಿದ್ರು. ನೀವು ಮಾಡೋದ್ರಿಂದ ಹಿಂಗಾಗ್ತದೆ. ಈಗ ನಮ್ಮ ಮೇಸ್ಟ್ರು ಏನು ಮಾಡಿಲ್ಲ ಪಾಪ, ನಮಗೂ ಒಟ್ಟರು ಇತ್ತೆ ಬಡ ಮೇಸ್ಟ್ರು ಅಕ್ಕ ದೊಡ್ಡವ್ರದ್ದು ಅವ್ರೊಳಗೆ ಹೋಗಿ ಬಾಳೆಕಾಯಿ ಮುರಿಯೋದು, ಅಡಿಗೆ ಮರ ಮುರಿಯೋದು ಮಾಡಿದ್ರಿ ನೀವು. ನಿಮ್ಮ ಮಕ್ಕಳಿಗೆ ಮುರ್ಸೋದು ಪೈಪ್ ಲೈನ್ ಮಗು ಕಿತ್ತು ಬರಲ್ಲ, ಆಡು ಮೊನ್ನೆ ನೀರೇ ಕಮ್ಮಿ ಇದೆ ಅಲ್ವಾ? ಆ ಟ್ಯಾಂಕ್ ಒಳಗೆ ಕಟ್ಟಿದ್ವಿ, ಟ್ಯಾಂಕ್ ಅಲ್ಲಿ ನೀರು ಬಿಡ್ಕೊಂಡು ಆಡಿಸ್ತಾವಲ್ಲ ಒಂದ್ ಮಗವ. ಅಮ್ಮ ನೀರು ಅಯ್ಯೋ ಮಗು ಆಡ್ಬಾರ್ದ ಅಂತ. ಮಗಳು ಆಡ್ಸಪ್ಪ ನಿಮ್ಮ ಮನೇಲಿ ಆಯ್ತಾ? ದುರ್ಗಾಸ್ಥಳ ಅಂತ ಯಾರು ಬಂದ್ರೆ ₹1 ಸಹಾಯ ಮಾಡ್ಕೊಡ್ದು. ಯಾರು ಅದಕ್ಕೆ ಇದಕ್ಕೆ ನಂಬರ್ ಕೊಟ್ಟು ನಂಬರ್ ಕೇಳಿದ್ರೆ ನಂಬರ್ ಕೊಡ್ಕೊಡ್ದು. ಅರ್ಥ ಆಯ್ತಾ? ನೀವೇನೋ ನಿಮ್ಗೆ ಸಹಾಯ ಮಾಡೋ ಆಸೆ ಇಲ್ಲ, ನೀವು ಕಾಣಿಕೆ ಡಬ್ಬಿ ತೋರಿಸಿ ನಿಮ್ ಪ್ರೀತಿನ ಲೈವ್ ಅಲ್ಲಿ ಬಂದು. ಇಲ್ಲ ಗೂಗಲ್ ಪೇ ಫೋನ್ ಪೇ ಮಾಡ್ತೀನಿ, ಇಲ್ಲಿ ಬಂದಾಗ ಹೇಳ್ಬೇಕು ನಾವು ಯಾರಿಗೆ ಮಾಡ್ಬೇಕು. ಗಾಳಿಗೆ ಹೋಗಮ್ಮ, ಇಲ್ಲಿ ಬಂದಾಗ ಹೇಳ್ಬೇಕು ಯಾರಿಗೆ ಮಾಡ್ಬೇಕು, ಅವರಿಗೆ ಮಾಡ್ಬೇಕು. ಅರ್ಥ ಆಗ್ತಾ? ಯಾವುದೇ ಆಫೀಸ್ಗಾಲಿ, ಯಾವುದೇ ಟೋಲಾಗಲಿ, ಯಾವುದೇ ಕಂಪ್ನಿಗಾಲಿ, ಯಾವುದೇ ಹೋಟ್ಲಾಗಲಿ, ಯಾವುದೇ ಮನೆಗಾಲಿ ₹1 ಸಹಾಯ ಮಾಡ್ಕೊಡು. ದುರ್ಗಾಸ್ಥಳದಿಂದ ಯಾರ ಹತ್ರ ಬರಂಗಿಲ್ಲ, ಬರಲ್ಲ. ಇಲ್ಲಿ ಮುಖ್ಯಸ್ಥ ನಾನೇ. ನನ್ನೇ ನೀವು ಗುರುಗಳು ಅನ್ನೋದು, ನಾನ್ ಗುರುಗಳಾಗೇ ಇಲ್ಲ. ನಿತ್ಯ ನಮ್ಮ ತಾಯಿ ತಂದೆ ಸೇವೆ ಮಾಡ್ಕೊಂಡು ನಿತ್ಯ ತಾಯಿಯರಿಗೂ ಸೇವೆ ಮಾಡಿರ್ಬೇಕು. ನೀವು ಕೂಡ ಆರಾಮಾಗಿದ್ದೀನಿ, ಸೇವಕರಾಗಿದ್ದೀನಿ ತಾಯಿಗೆ. ಎಷ್ಟು ದಿನ ಅಂದ್ರೆ ನನ್ನ ಜೀವನ ಮಟ್ಟ ಗಟ್ಟಿರ ಮಟ್ಟ. ಆಮೇಲೆ ನನ್ನ ತನ್ನ ಭೂಮಿ ಉಣಿಸ್ತಾಳ ಬೇರೆ ಕರ್ಕೊತಾಳೆ. ನಾವ್ ಯಾವತ್ತು ನಿಮಿತ್ತ, ಮನುಷ್ಯ ಯಾವತ್ತೂ ಪರ್ಮನೆಂಟ್ ಅಲ್ಲ. ನಾವು ಗುರುಗಳು ಸ್ವಾಮಿಯಲ್ಲ ಅನ್ಕೋಬಹುದು, ಕಲ್ಲೇ ಶಾಶ್ವತ. ನಮ್ಗೆ ಎಷ್ಟನಪ್ಪ ಈ 43 ವರ್ಷ, ಮುಂದಿನ ತಿಂಗಳು 20 ತಾರೀಕು 43 ವರ್ಷ. ನಂಗೆ ಇನ್ನೊಂದು 10 ವರ್ಷ ಆಡ್ತಾಳ, ಆಮೇಲೆ ಮುಂದೆ ಗಂಧಿ ಸಾಕ್ತಾಳೆ ಕಳ್ಳಿ ಅವಳು. ಮತ್ತೆ ನೆಕ್ಸ್ಟ್ ಹುಡುಕಿಂತಾಳ ಅಲ್ವಾ ನಮ್ಮ ಮಕ್ಕಳು. ಹಂಗಾಗಿ ಇಲ್ಲಿ ಯಾರು ಗುರುಗಳು ಸ್ವಾಮಿಯರು ಅಂತ ಹೇಳಿ ಇದ್ದಾರೆ, ಅವ್ರಿಗೆ ಇದಾರೆ ಅಂತ ಹೇಳಿ ಸುಮ್ಮನೆ ಮೋಸ ಹೋಗ್ಕೊಡ್ತು. ಇಲ್ಲಿ ಗುರುಗಳು ಸ್ವಾಮಿಯರು ಯಾರು ಇಲ್ಲ. ಪ್ರೀತಿ ಇದೆ ಅಣ್ಣ ಅಂತ ಕರೀರಿ, ಹಂಗ್ಯಾರ ಬೈಸಬೇಕು ಸ್ವಲ್ಪ ಕಾಯಿರಿ, ಬೈತೀನಿ ಅಲ್ವಾ? ಆರಾಮಾಗಿರಿ, ಯಾರು ₹1 ಕೊಡಂಗಿಲ್ಲ. ಇನ್ನು ಮಿಕ್ಕಿದವ್ರು ಊಟ ಮಾಡ್ಬೇಕು ಹೇಳ್ತೀನಿ. ಯಾರು ಅರ್ಜೆಂಟ್ ಹೋಗೋರಿದ್ರೆ, ಜಲ್ದಿ ಹೋಗೋರಿದ್ರೆ ಬೇಗ ಮನೆಗೆ ಹೋಗಿ, ಆದ್ರೆ ಹಾಸ್ಪಿಟಲ್ಗೆ ಹೋಗ್ಬೇಡಿ ದಯವಿಟ್ಟು. ನೋಡಿ ನಾನು ಹೇಳ್ತೀನಿ ಉದಾಹರಣೆ, ಸಣ್ಣಕ್ಕೆ ಹೋಗಿ ನಿಧಾನಕ್ಕೆ ಭಾನುವಾರ ಮೆಲ್ಲಕ್ಕೆ ಹೋಗಿ, ನಾನು ಟೂರಿಸ್ಟ್ ಡ್ರೈವರೇ, ನಿಧಾನಕ್ಕೆ ಮನೆಗೆ ಹೋಗಿ. ನಾನು 8 ಕಾಲ ಬರ್ತೀನಿ, ಶಿವಣ್ಣ ಕೇಳೋ ₹60 ಬಂದು ಅಲ್ಲಾಡ್ತೀನಿ, ಬ್ರೇಕ್ ಅಲ್ಲ ಅಂತ ಮನೆಗೆ ಬರ್ತೀನಿ ನಾನು. ನೀವು 180, 200 ಹಾಸ್ಪಿಟ್ಲು. ಹಂಗಾಗಿ ನಿಧಾನಕ್ಕೆ ಮನೆಗೆ ಹೋಗಿ ಒಂದು ರಿಕ್ವೆಸ್ಟ್ ಮಾಡ್ತೀನಿ, ಸಾಧ್ಯವಾದ್ರೆ ಶ್ರೀ ಕ್ಷೇತ್ರ ದುರ್ಗಾಸ್ಥಳ ಪೇಜ್ ನ ಶೇರ್ ಮಾಡಿ. ಯಾರು ಬರ್ಲಿಕ್ಕಾಗಲ್ಲ, ಯಾರು ಬರ್ಲಿಕ್ಕೆ ತಪ್ಪಿಲ್ಲ, ಯಾರು ಬಡವರಿದ್ದಾರೆ ನೋಡಿರ್ತೀರಿ, ನಿರ್ಗತಿಕರು ಎಷ್ಟು ಬೆಂಗಳೂರು ಇದ್ದಾರೆ ಅಂದ್ರೆ, ನೀವು ಇರಕ್ ನೆರಳಿದ್ದಾರೆ. ಕೆಂಗೇರಿ ಮೂಲೆಯೊಳಗೆ ಇರೋಂತ ಬಡಬಕರು ಇದ್ದಾರೆ, ಅಂತಲ್ಲಿ ಸಹಾಯ ಮಾಡ್ತಾ ಹೋಗೋಣ. ಈಗ ಯಾರು ಬಂದಿದ್ದೀರಿ, ತುಂಬಾ ಬಡವರು ಯಾರಿದ್ದೀರಿ ಇಲ್ಲಿ, ಮಕ್ಕಳು 2 ಮಕ್ಕಳು ಹ್ಯಾಂಡಿಕ್ಯಾಪ್ ಇದ್ದಾರೆ, ಮನೆ ಸಾಕಾಗಲ್ಲ ಅಂದ್ರೆ ನಾವು ಸಹಕಾರ ಮಾಡ್ತೀವಿ ಇಲ್ಲಿಂದ. ಅರ್ಥದ? ಈಗ 2 ಮಕ್ಕಳು ಹ್ಯಾಂಡಿಕ್ಯಾಪ್, ನಮ್ಮ ಸಾಕ್ತಿಲ್ಲ, ನಿಮ್ಗೆ ಇರಕ್ಕಾಗ್ತಿಲ್ಲ, ನಮ್ಮ ಅಡಿಗೆ ಅಕ್ಕಿ ಕೊಡ್ತೀವಿ. ಅರ್ಥದ? ತುಂಬಾ ಬಡವರಿದ್ರೆ, ಮನೆಗೆ ಯಜಮಾನತ್ತಿರೋದಂತ ಆದ್ರೆ, ಮಕ್ಕಳು ಹ್ಯಾಂಡಿಕ್ಯಾಪ್ ಇರೋದ ಮಕ್ಕಳು ಒಬ್ಬಳೆ ನನ್ನ ತಂಗಿ ಸಾಕಾಗ್ತಿಲ್ಲ ಅಂತ ಸೀಟ್ ಕೊಡ್ತೀವಿ. ಅದ ಅಂತ ಬಡವರಿದ್ರೆ ಹೇಳ್ಬೇಕು. ಈಗ ಎಂಕ್ವೈರಿ ಮಾಡ್ತೀವಿ, ದಯವಿಟ್ಟು ಬೇಜಾರಾಗ್ಬೇಡಿ. ಯಾಕಂದ್ರೆ ಒಂದು 2 ತಿಂಗಳ ಹಿಂದೆ 40 ಸಾವಿರ ದುಡ್ಡು ಕೊಟ್ಟೆ, ಮಗ ಹುಷಾರಿಲ್ಲ ಅಂತ IPL ಆಡ್ತಿದ್ದ ಮಗ. ತಾಯಿ ಲಕ್ಷ್ಮಳಿ ಕೈ ತಕ್ಕಂತ ಬುದ್ಧಿ ಇಲ್ವ ನಿನ್ಗೆ? ಮರಬಡ್ಡಿ ಕೈ ತಕ್ಕ, ಇಲ್ಲೇ ಓದಿರೋದು ನಿನ್ನ ಮರಕ್ ಬಡ್ಡಿ ಕೈ ತಕೊಳ್ಳಿ, ಇಲ್ಲ ಬೇರೆ ಕಡೆ ಕೈ ತಗೋ, ಡಸ್ಟ್ಬಿನ್ ನೆನೆ ಅಲ್ವಾ? ಆಯ್ತಾ? ಒಂದ್ 2 ತಿಂಗಳಿಂದ ನೋಡಿರ್ತೀರಾ, ಮಗ ಬಹಳ ಸೀರಿಯಸ್ ಅಂದ. ಹಿಂಗೆ ನೀವೆಲ್ಲ ಸೇರಿ ಕನೆಕ್ಟ್ ಮಾಡ್ಕೊಟ್ಟ 40 ಸಾವಿರ ಆಯ್ತು. IPL ಆಡ್ತಾನ ಮಗ ತುಂಬಾ ಸೀರಿಯಸ್ IPL ಆಡೋಕೆ. ಹಂಗಾಗಿ ಒಂದು ಬೇಜಾರಾಯ್ತು. ನೀನ್ ದುಡ್ಡು ಹೆಂಗ್ ಕೇಳಲೇ ಇಲ್ಲ, ಆಳವಲ್ಲಿ ಕಂಬಿಟ್ಟೆ. ಇನ್ನ ಯಾರೋ ₹200 ಕೊಟ್ಟ ಹತ್ರ ಕಟ್ಟಿರಿ, 2,000 ಕೊಡ ಬಹಳ ಕಷ್ಟ ಅಂತ ಕಡಲ ತೇಲಾಡ್ತಾ ಇದ್ದ ನನ್ನ ಕಣ್ಣೀರಿಗೆ. ಅವತ್ತೇ ನಿಲ್ಸ್ಬಿಟ್ಟಿನಿ, ಯಾರಿಗೂ ಸಹಾಯ ಮಾಡಲ್ಲ. ಸಹಾಯ ಲೈವ್ ಮಾಡಲ್ಲಪ್ಪ, ನೋಡ್ ಮಾಡ್ತೀವಿ, ವಿಚಾರ ಮಾಡ್ತೀವಿ. ಕನ್ನಡ ಶಿವಣ್ಣ ಈ ವಿಚಾರ ಮಾಡ್ತೀವಿ. ನೋಡಿರ್ತೀರಿ, ಹೀಗೆ ಸೀರೆ ಕೊಡುವಾಗ ಕೈ ಟಚ್ ಟಚ್ ಆಗಲ್ವಾ? ಯಾರೋ ಒಬ್ಬ ಹುಬ್ಬಳ್ಳಿಯಿಂದ ಒಂದು ಹುಡುಗಿ ನನ್ನ ಬಗ್ಗೆ ಹಾಕುತ್ತೆ, ದೇವಸ್ಥಾನ ಹೆಂಗಿದೆ ಅಂತ, ಚಿಕ್ಕ ಹುಡುಗಿ ಅಂತ ನನ್ನ ಮಗಳ ತರ, ಅವ್ರಿಗೆ ಅನುಕೂಲ ಇದೆ ಅಂತೆ. ಅವ್ರಿಗೊಬ್ಬ ಮನೋಹರ್ ಅಂತ ಯಾರೋ ಬೆಂಗಳೂರಿನ ಒಬ್ಬ ಬಹಳ ಬುದ್ಧಿವಂತ, ಸೀರೆ ಕೊಡುವ ಹೆಂಗಸರು ಮುಟ್ತಾನೆ ಅಂತ ಹಾಕ್ಯಾನ. ಕಷ್ಟ ತೊಟ್ಟಗಿತ್ತು ಅವ್ನಿಗೆ, ಯಾಕೆ ಸೀರೆ ಕೊಡಕ್ಕೆ ಅಂಕಲ್ ಆಗಲ್ವಲ್ಲ. ಮತ್ತೆ ಇನ್ನೊಬ್ಬ ಅವನ ಹಾಕಿ ತನಿಖೆ ಆಗ್ಬೇಕು ಅಲ್ಲಿ ಅಂತ. ಯಾರಿಗೆ ಗೊತ್ತಾ? KV ಒಬ್ಬರಿಗೆ ಸೀಟ್ ಕೊಡ್ಸೀನಿ, ಗಂಡ ಆಕ್ಸಿಡೆಂಟ್ ತೀರೋದ್ರಂತೆ, ಅಮ್ಮನ ಹ್ಯಾಂಡಿಕ್ಯಾಪ್ಟ್, ಮಗು ಹ್ಯಾಂಡಿಕ್ಯಾಪ್ಟ್. ಒಂದ್ ಮಗು ಚೆನ್ನಾಗಿದೆ, ಅವ್ರಿಗೆ ಸೀಟ್ ಹಾಕಿ ದುಡ್ಡು ಕೊಟ್ರೆ ತನಿಖೆ ಆಗ್ಬೇಕು ಅಂತ ಹಾಕ್ಯಾನ. ಅವನಿಗೆ ಗೊತ್ತಿಲ್ಲ ಮಪ್ಪನ ಜಾಗ ಅಂತ. ಇದು ಅವಿವೇಕಿ ಪ್ರಶ್ನೆ ಬಿಟ್ಟು, ಅವಿವೇಕಿ ತರ ಆಡೋದ್ ಬಿಟ್ಟು, ನಿಮ್ ಮನೆ ಯೋಚನೆ ಮಾಡ್ಕೊಂಡು, ನಿಮ್ ಹೆಂಡತಿ ಮಕ್ಕಳು ಸಾಕೊಂಡು, ನಿಮ್ಮ ಅಪ್ಪ ಅಮ್ಮ ಅನ್ನ ಹಾಕಿ ನೆಮ್ಮದಿ ಜೀವನ ಮಾಡಿ, ಸಾಲ ಮಾಡಬೇಡಿ. ಅಥವಾ ಸಾಲ ಮಾಡ್ಕೊಂಡ್ ಬರ್ಬೇಡಿ. ಇಲ್ಲಿ ಯಾಕೆ ನಿಲ್ಲಿಸಿವಿ ಅಂದ್ರೆ, ಮೊನ್ನೆ 3 ಬಿಲ್ಡಿಂಗ್ ಅಂತೆ, ಡೂಬ್ಲೆಸನ ಡೂಬ್ಲೆಸ್ ಅಂತ ಕೆಳಗಡೆ ಒಂದ್ ಚಪ್ಪ ಬಾಯಿಗೆ ಕೊಟ್ಟಾರಂತೆ. ಐಡಿಯಾ ನೋಡಿ ಹೆಂಗೆ ಹಾಕೊಂಡ್ ಮೇಲೆ 2 ಮಾಡ್ಕೊಂಡಾರಂತೆ ಡೂಬ್ಲೆಸ್ ಒಳಗೆ ಹೋಗಂಗೆ. ಯಜಮಾನ್ ಇಲ್ವಂತೆ, ಯಜಮಾನ ಬಿಟ್ಟಾರಂತೆ. ಮಗಳು ಮಾರಲ್ಲಿ ಇದ್ದಾಳೆ, ಅವಳು ದೇವ್ರ ನಂಬಲ್ವಂತೆ. ಹತ್ತು ಬಂದಿದ್ಲು ಇಲ್ಲಿಗೆ ಸಹಾಯ ಮಾಡಿ ಅಂತ. ನಾನ್ ಲಾಸ್ಟಿಗೆ ಹೇಳಿದೆ, ಇಬ್ರು ಕೈ ಮುರ್ಕೊಂಡ್ ಬಂದು ಸಹಾಯ ಮಾಡ್ತೀನಿ ಅಂತ. ಕರೆಕ್ಟಾ? ಮನೆ ಕಟ್ಟೆಗಳ ಸಹಾಯ ಮಾಡಲ್ಲಪ್ಪ, ಹಂಗೆಲ್ಲ ಕೇಳ್ಬೇಡ. ಆತ ನಾನು ತುಂಬಾ ಬಡವ ಆಯ್ತಾ? ಈ ಪ್ರಸಾದ ಕೊಟ್ಟು ಆಮೇಲೆ ಬೈತೀನಿ ಅಲ್ಲ ಸಾಕಾ? ಯಾವುದೇ ಕಾರಣಕ್ಕೂ ಯಾರು ಹ್ಯಾಂಡಿಕ್ಯಾಪ್ ಪೇಷಂಟ್ ಇದ್ದಾರೆ ಅವ್ರು ಡಸ್ಟ್ಬಿನ್ ಹಾಕಿ ಊಟದ ಏನ್ ಬರಲ್ಲ, ಬೈಯಲ್ಲ ನಾವು. ಕೈಕಾಲು ಚೆನ್ನಾಗಿರೋ ದಯವಿಟ್ಟು ಅಲ್ಲಿ ಕೆಳಗೆ ಹಾಕ್ಬಿಟ್ಟು ಅಲ್ಲಿ ನೀರು ಕೈ ತಕೊಳ್ಳಿ. ನೀರನ್ನ ವ್ಯರ್ಥ ಮಾಡ್ಬೇಡಿ ದಯವಿಟ್ಟು. ನೀರು ಕಮ್ಮಿ ಇದೆ, ಬೋರ್ ನಂದು ಒಂದೇ ಬೋರ್ ಇರೋದು. ದಯವಿಟ್ಟು ನೀರು ವ್ಯರ್ಥ ಮಾಡ್ಬೇಡಿ. ಸುತ್ತ ನೀರು ಇತ್ತು ಏನೋ ತಾಯಿ ನಮ್ಮ ಕಂಡ್ಬಿಟ್ಟು ನೀರು ಬಂದವೆ ಆಯ್ತಾ? ನೀವು ನಿಮ್ಮ ಅಕ್ಕಪಕ್ಕ ಮನೆ ನೀರು ಕೊಡಿ, ಕಾಡು ಬೆಳೆಸಿ, ನಾಡು ಉಳಿಸಿ. ನಿಮ್ಮ ಅಕ್ಕಪಕ್ಕ ಯಾರಿಗೆ ನೀರಿಗೆ ಪ್ರಾಬ್ಲಮ್ ಆಯ್ತು ತೋಡ್ತಾ ಇದ್ರೆ ಸ್ವಲ್ಪ ಕೊಟ್ಬಿಡಿ.
ಯಾರಿಗೆ ನೀರು ಬರ್ತಲ್ಲ ಕೇಳ್ಕೊಳ್ಳಿ. ಇನ್ನ ಊಟದ ದಯವಿಟ್ಟು ಹೋಗ್ಬೇಡಿ. ಇನ್ನ 4 ವರ್ಷ 5 ವರ್ಷ ಮಕ್ಕಳಿಗೆ ನಾ ಪ್ಲೇಟ್ ಕೊಡಲ್ಲ ಅಂತ ಮಕ್ಕಳಿಗೆ ಅನ್ನ ಸುಡ್ತಾ ಇರುತ್ತೆ. ದಯವಿಟ್ಟು ನಿಮ್ಮ ಮೊಬೈಲ್ ಬ್ಯಾಗ್ ಇಟ್ಕೊಂಡು ನೀವು ತಿನ್ಸ್ಬಿಡಿ ತಂಗ್ಯಾರ ಅನ್ನದ ಅನ್ನ ವೇಸ್ಟ್ ಮಾಡಬೇಡಿ. ತಗೊಂಡಾಗ ಹೋಗ್ಬೇಡಿ. 2 ಸರಿ ಕೊಡ್ತೀನಿ ಬೇಕಾದ್ರೆ ನಾನು ಹಾಕೋದಾ. ಕ್ಯೂವಲ್ ಬನ್ನಿ, ಆ ಕಡೆಯಿಂದ ಕ್ಯೂವಲ್ ಬರ್ಬೇಕು, ಇಲ್ಲಾಂದ್ರೆ ದಂಡ ಕೇಸ್ ಹಾಕ್ತೀನಿ ನೋಡಿ.